ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ದುಡ್ಡು ಯಾವ ರೀತಿ ಬೆಳೆಯುತ್ತೆ ಅಂತ ನಿಮ್ಗೆ ಗೊತ್ತಾ? ಒಂದಿಷ್ಟು ಉದಾಹರಣೆ ಕೊಡ್ತೀನಿ. 2005ರಲ್ಲಿ ನೀವು 5 ಲಕ್ಷ ರೂಪಾಯಿ ಕೊಟ್ಟು ಒಂದು ಮಾರುತಿ ಕಾರ್ ತಗೊಳ್ಳೋದ್ರ ಬದಲಾಗಿ ಆ ದುಡ್ಡನ್ನು ಮಾರುತಿ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಆಡಿ ಕಾರ್ ತಗೋಬೋದಿತ್ತು. 2010ರಲ್ಲಿ ನೀವು ಒಂದು ಬುಲೆಟ್ ಬೈಕ್ ತಗೊಳ್ಳೋದ್ರ ಬದಲಾಗಿ ಐಷರ್ ಮೋಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು 1 ಕೋಟಿ ರೂಪಾಯಿದು ಒಂದು BMW ಕಾರ್ ತಗೋಬೋದಿತ್ತು. ನಾವು ಮನೆ ಪೇಂಟ್ ಮಾಡೋದಕ್ಕೋಸ್ಕರ ಲಕ್ಷ ಖರ್ಚು ಮಾಡ್ತೀವಿ. 2005ರಲ್ಲಿ ನೀವು ಏಷ್ಯನ್ ಪೇಂಟಲ್ಲಿ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು 2.5 ಕೋಟಿ ರೂಪಾಯಿದು ಒಂದು ಮನೆಯೇ ತಗೋಬೋದಿತ್ತು. ಇದೆಲ್ಲ ತುಂಬ ಹಳೇದಾಯಿತು. ಇತ್ತೀಚೆಗಾದಂಥ ಕೆಲವೊಂದಿಷ್ಟು ಉದಾಹರಣೆಯನ್ನು ಕೊಡ್ತೀನಿ. ನಾವು ಶಾಪಿಂಗ್ ಮಾಡೋದಕ್ಕೆ ಟ್ರೆಂಡ್ಗೆ ಹೋಗ್ತೀವಿ. 2020ರಲ್ಲಿ ನೀವು ಈ ಟ್ರೆಂಡ್ ಕಂಪ್ನಿನಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು 12 ಲಕ್ಷ ರೂಪಾಯಿ ಆಗ್ತಾಯಿತ್ತು. ಒಂದು ಮದುವೆಗಾಗುವಷ್ಟು ಬಟ್ಟೆನ ಈ ಒಂದು ಶೇರಿಂದನೇ ನೀವು ತಗೋಬೋದಿತ್ತು. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.